ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಮಾರ್ನಿಂಗ್ ರೂಟೀನ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಒಂದೊಂದು ದಿನ ಒಂದೊಂದು ರೀತಿಯಾಗಿರುವಂಥ ಮಾರ್ನಿಂಗ್ ರೂಟೀನ್ ಅನ್ನೋದು ಇರುತ್ತೆ. ನಾನು ವಿಡಿಯೋ ಶೂಟ್ ಮಾಡ್ಕೊಂಡಿರುವಂಥ ದಿನ ಯಾವ ರೀತಿ ಮಾರ್ನಿಂಗ್ ರೂಟೀನ್ ಇತ್ತು ಸೇಮ್ ಆ್ಯಸ್ ಯೂಶುವಲ್ ಆ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿಕೊಂಡು ಕೆಲವೊಂದು ಟಿಪ್ಸ್ನ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡ್ತಾ ಹೋಗಿ. ಲಾಸ್ಟು 2 to 3 ವಿಡಿಯೋಸ್ ಬ್ಯಾಕ್ ಒಂದು ವಿಡಿಯೋನ ಶೇರ್ ಮಾಡಿದ್ದೆ, ಡೈಲಿ ಮಾರ್ನಿಂಗ್ ಕ್ಲೀನಿಂಗ್ ರೂಟೀನ್ ಅಂತ. ಆ ವಿಡಿಯೋ ನೋಡಿರೋಂಥ ತುಂಬ ಜನ ನಿಮ್ಮ ಮಾರ್ನಿಂಗ್ ರೂಟೀನ್ ಯಾವ್ಯಾವ ರೀತಿ ಇರುತ್ತೆ ಅನ್ನೋದನ್ನ ಆಗಾಗ ಶೇರ್ ಮಾಡ್ತಾ ಇರಿ ಅಂತ ಕೇಳಿದ್ರಿ. ಸೊ ಅದರ ಕಂಟಿನ್ಯೂಷನ್ನೇ ಈ ಒಂದು ವಿಡಿಯೋ ಅಂತ ಹೇಳ್ಬೋದು. ಇವತ್ತಿನ ಮಾರ್ನಿಂಗ್ ರೂಟೀನ್ ಯಾವ ರೀತಿ ಇರುತ್ತೆ ಅಂತೆಲ್ಲ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಅಲ್ಲೊಂದು ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಿಂದೂ ಸಂಪ್ರದಾಯದ ಪ್ರಕಾರ ಪುರಾತನ ಕಾಲದಿಂದಲೂ ಕೂಡ ಮನೆ ಮುಂದೆ ರಂಗೋಲಿ ಹಾಕುವಂಥದ್ದು ನಮ್ಮ ಒಂದು ಸಂಪ್ರದಾಯ ಅಂತಲೇ ಹೇಳ್ಬೋದು. ಹಿರಿಯರು ಕೂಡ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ, ಈಗ ನಾವು ಕೂಡ ಫಾಲೋ ಮಾಡ್ತಾ ಇದ್ದೀವಿ. ರಂಗೋಲಿ ಹಾಕೋದಕ್ಕೋಸ್ಕರ ನಾನು ಮನೆ ಮುಂದೆ ನೀರನ್ನ ಹಾಕ್ತಾ ಇದ್ದೀನಿ. ನೀರೆಲ್ಲನೂ ಹಾಕಿ ಒಂದು 5-10 ನಿಮಿಷ ಆಮೇಲೆ ರಂಗೋಲಿ ಅನ್ನೋದು ಹಾಕ್ತೀನಿ. ನನ್ನ ಪ್ರಕಾರ ಬೆಳಗ್ಗೆನೇ ಈ ಒಂದು ಸಂಪ್ರದಾಯ ಇಟ್ಟಿರೋ ಕಾರಣ ಮನೆ ಮುಂದೆ ಕೂಡ ನೀಟಾಗಿರುತ್ತೆ, ಅದ್ರ ಜೊತೆಗೆ ನಮ್ಮ ಬಾಡಿ ಕೂಡ ಫ್ಲೆಕ್ಸಿಬಲ್ ಆಗಿ ಆ್ಯಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅನ್ನೋದ್ರಿಂದ ನೀವೆಲ್ಲರೂ ಅಬ್ಸರ್ವ್ ಮಾಡೇ ಇರ್ತೀರ. ಮನೆಯಲ್ಲಿ ಬೆಳಗಿನ ಜಾವನೇ ಏನು ಕೆಲಸ ಮಾಡೋಕ್ಕೂ ಕೂಡ ಇಷ್ಟ ಇರಲ್ಲ, ಒಂದು ಹತ್ರ ಕೂತ್ಬಿಟ್ರೆ ಎದ್ದೇಳಕ್ಕೆ ಸ್ವಲ್ಪ ಟೈಮ್ ಅನ್ನೋದು ಇಡಿಸುತ್ತೆ. ಸೊ ಅದಕ್ಕಿಂತ ಈ ರೀತಿ ನಾವು ಕೆಲಸ ಮಾಡೋದ್ರಿಂದ ನಮ್ಮ ಬಾಡಿ ಕೂಡ ಆ್ಯಕ್ಟಿವ್ ಆಗಿರುತ್ತೆ, ಮನೆ ಮುಂದೆ ಕೂಡ ನೀಟಾಗಿರುತ್ತೆ. ರಂಗೋಲಿ ಹಾಕ್ಬೇಕಾದ್ರೂ ಕೂಡ ನಮ್ಮ ಕಾನ್ಸಂಟ್ರೇಷನ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ರಂಗೋಲಿ ಹಾಕ್ಬೇಕಾದ್ರೆ ನಮ್ಮ ಬಾಡಿ ಪೊಸಿಷನ್ ಏನಿದೆ ಈ ಒಂದು ಪೊಸಿಷನಲ್ಲಿ ಇರೋದ್ರಿಂದ ನಮ್ಮ ಬ್ಯಾಕ್ ಬೋನ್ ಸ್ಟ್ರಾಂಗ್ ಆಗೋಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ. ನೀವು ಕೂಡ ಇದೇ ರೀತಿ ಫೀಲ್ ಆಗ್ತೀರಾ ಇಲ್ವಾ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ನಾನು ನೈಟಲ್ಲೇ ಆಲ್ಮೋಸ್ಟ್ ಕಿಚನ್ನ ಕ್ಲೀನ್ ಮಾಡಿ ಇಡೋದ್ರಿಂದ ಮಾರ್ನಿಂಗು ಕಿಚನ್ನು ಒಂದು ರೀತಿ ಪ್ಲೆಸೆಂಟ್ ಆಗಿರುತ್ತೆ, ನೋಡೋಕ್ಕೂ ಕೂಡ ನೀಟ್ ಆ್ಯಂಡ್ ಕ್ಲೀನಾಗೇ ಇರುತ್ತೆ. ಈಗ ಒಂದು ಹೆಲ್ತಿಯಾಗಿರುವಂತಹ ಬ್ರೇಕ್ಫಾಸ್ಟ್ನ ಮಾಡೋದಕ್ಕೋಸ್ಕರ ಪ್ರಿಪ್ರೇಷನ್ನ ಮಾಡ್ಕೊಳ್ತಾ ಇದ್ದೀನಿ, ನಿಮಗೂ ಕೂಡ ಶೇರ್ ಮಾಡ್ತೀನಿ. ಸ್ಪಾಂಜಿ ಆಗಿರುವಂತಹ ದೋಸೆನ ಮಾಡಬೇಕು ಅನ್ನೋದಾದರೆ ದೋಸೆ ಬ್ಯಾಟರ್ ಎಲ್ಲ ಕೂಡ ಇಲ್ಲದೇ ಇದ್ದರೂ ಕೂಡ ಈಸಿಯಾಗಿ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. 1 ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ. ನೆಕ್ಸ್ಟು 1 ಕಪ್ಪಷ್ಟು ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ. ಇದಕ್ಕೆ ಪೇಪರ್ ಅವಲಕ್ಕಿ ಆದ್ರೇ ಚೆನ್ನಾಗಿರುತ್ತೆ. ಈಗ ನಾನು ರವೆನ ಪೇಪರ್ ಅವಲಕ್ಕಿನ ಎರಡೂ ಕೂಡ ನೀಟಾಗಿ ನೀರಲ್ಲಿ ತೊಳಿತಾ ಇದ್ದೀನಿ. ಒನ್ಸ್ ನಾನು ಟ್ಯಾಪ್ ವಾಟರಲ್ಲಿ ವಾಶ್ ಮಾಡಿದ್ದಾದಮೇಲೆ ಆಮೇಲೆ ಫಿಲ್ಟರ್ ವಾಟರಿಂದ ವಾಶ್ ಮಾಡ್ಕೊಳ್ತೀನಿ. ಈ ರೀತಿ ನೀವು ಇಷ್ಟ ಇದ್ದರೆ ರವೆನ ತೊಳಿಬೋದು, ಇಲ್ಲಾಂದರೆ ಪೇಪರ್ ಅವಲಕ್ಕಿ ಮಾತ್ರನೇ ತೊಳೆದಿಟ್ಕೊಳ್ಳಿ. ನಾನು ಅವಲಕ್ಕಿ ರವೆ ಎರಡೂ ಕೂಡ ತೊಳೆದು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಈಗ ನೋಡಿ ಅವಲಕ್ಕಿ ಮುಳುಗೋಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡಿ, ಅವಲಕ್ಕಿ ಮುಳುಗೋಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ. ರವೆನ ನಾನು ತೊಳೆದ್ಬಿಟ್ಟು ನೆನೆಸಿಡ್ತಾ ಇದ್ದೀನಿ. ನೀವು ಬೇಕಂದರೆ ಡೈರೆಕ್ಟಾಗಿ ಕೂಡ ನೆನೆಸಿಡ್ಬೋದು. ರವೆ ನೆನೆಸಿಡ್ಬೇಕಾದ್ರೆ ಮೊಸರನ್ನ ಹಾಕಿ ನೆನೆಸಿಡಿ. ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೈಡ್ಗೆ ಇಟ್ಕೊಳ್ಬೇಕಾಗತ್ತೆ. ನಾನು ಈಗಾಗಲೇ ರವೆನ ತೊಳೆದಿರೋದ್ರಿಂದ ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲೇ ಇದೆ. ಒಂದು ವೇಳೆ ನೀವು ರವೆ ತೊಳೆದಿಲ್ಲ ಅನ್ನೋದಾದರೆ ಗಟ್ಟಿಯಾಗೇ ಇರುತ್ತೆ. ಗಟ್ಟಿಯಾಗೇ ಇದ್ರೂ ಪರವಾಗಿಲ್ಲ, ಒಂದು ಹಾಫ್ ಆನ್ ಅವರ್ನು ಸೈಡ್ಗೆ ಇಟ್ಕೊಳ್ಬೇಕಾಗತ್ತೆ. 20 to 30 ನಿಮಿಷ ಸೈಡ್ಗೆ ಇಟ್ಕೊಳ್ಬೇಕಾಗತ್ತೆ. ಈಗ ಅಷ್ಟರಲ್ಲೇ ಉಳಿದಿರೋವಂಥ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಹೆಲ್ತಿಯಾಗಿರುವಂಥ ಡ್ರಿಂಕ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ನಾನು ತುಂಬ ಸರಿ ಶೇರ್ ಮಾಡಿದ್ದೀನಿ, ಇದು ಸೆಕೆಂಡ್ ಟೈಮ್ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಕ್ವಿಕ್ಕಾಗಿ ರೆಸಿಪಿನ ಹೇಳ್ತೀನಿ ನೋಡಿ. ಇಬ್ಬರಿಗೆ ಈ ಒಂದು ಜ್ಯೂಸ್ನ ಮಾಡೋದಕ್ಕೋಸ್ಕರ 2 to 3 ನೆಲ್ಲಿಕಾಯಿನ ತೊಗೊಂಡಿದ್ದೀನಿ, 1 ಸೌತೆಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ 1.5 ಇಂಚಷ್ಟು ಶುಂಠಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಾರ್ನಿಂಗ್ ರೊಟೀನ್ ಅಂದ್ರೇ ಹರಿಬರಿ ಇರುತ್ತೆ ಅಲ್ವಾ. ಮಕ್ಕಳನ್ನ ಕೂಡ ಸ್ಕೂಲಿಗೆ ರೆಡಿ ಮಾಡ್ತಾನೆ ಅಡುಗೆ ಮನೆ ಕೆಲಸಗಳನ್ನ ಕೂಡ ಮುಗಿಸ್ಕೊಳ್ಬೇಕಾಗತ್ತೆ. ಬಟ್ ನನಗೆ ಒಂದು ಲಕ್ಕಿ ಏನು ಅನ್ನೋದಾದರೆ ನನ್ನ ಮಗಳಿಗೆ ಸ್ಕೂಲಲ್ಲೇ ತಿಂಡಿ ಮತ್ತು ಲಂಚ್ ಕೂಡ ಕೊಡೋದ್ರಿಂದ ನಾನು ಬಾಕ್ಸ್ಗೇನು ಪ್ಯಾಕ್ ಮಾಡಿ ಕೊಡೋ ಅವಶ್ಯಕತೆ ಏನಿರಲ್ಲ, ಜಸ್ಟ್ ರೆಡಿ ಮಾಡಿ ಕಳಿಸಿದ್ರೆ ಸಾಕಾಗುತ್ತೆ. ಬಟ್ ಸೆಕೆಂಡ್ ಬೇಬಿ ನಮ್ಮ ಗೊಂಬೆಗೆ ಮಾತ್ರ ಸ್ವಲ್ಪ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಿಕೊಡ್ಬೇಕಾಗತ್ತೆ. ಅದನ್ನು ಕೂಡ ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡ್ತಾ ಹೋಗಿ. ಈಗ ಆಗಲೇ ಮಿಕ್ಸಿಗೆ ಹಾಕಿರುವಂಥ ಜ್ಯೂಸ್ ಏನಿದೆ ಅದನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಫಿಲ್ಟರ್ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ನೀರು ನೋಡಿಕೊಂಡು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಬೋದು. ಇದಕ್ಕೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರ್ ಪೌಡರು ಮತ್ತು ಸ್ವಲ್ಪ ಲೆಮನ್ ಜ್ಯೂಸ್ನ ಹಾಕ್ತಾ ಇದ್ದೀನಿ. ಈ ಒಂದು ಡ್ರಿಂಕ್ನ ಪ್ರಿಪೇರ್ ಮಾಡೋದು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಶೇರ್ ಮಾಡಿದಾಗ ನಿಮ್ಮಲ್ಲೊಬ್ಬರು ಕಮೆಂಟ್ ಮಾಡಿದ್ರಿ, ಬೆಳಗಿನ ಜಾವ ಕುಡಿಯುವಂತಹ ಡಿಟಾಕ್ಸ್ ವಾಟರ್ಗೆ ಉಪ್ಪೆಲ್ಲನೂ ಹಾಕ್ಕೊಳ್ಬಾರ್ದು ಅನ್ನೋದ್ರಿಂದ.
ಬಟ್ ಇದರಲ್ಲಿ ಸ್ವಲ್ಪ ಉಗುರೆಲ್ಲನೂ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಆದರೂ ಉಪ್ಪನ್ನ ಹಾಕಿದ್ರೆ ಮಾತ್ರನೇ ಕುಡಿಯೋಕ್ಕಾಗುತ್ತೆ. ಅದಕ್ಕೋಸ್ಕರ ಉಪ್ಪನ್ನ ಕೂಡ ಆ್ಯಡ್ ಮಾಡಿಕೊಂಡು ಸರ್ವ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ತೊಗೊಳ್ಳೋವಂಥ ಡಿಟಾಕ್ಸ್ ವಾಟರ್ ಇರ್ಬೋದು ಅಥವಾ ಈ ರೀತಿ ಜ್ಯೂಸಸ್ ಇರ್ಬೋದು, ಸಿಪ್ ಬೈ ಸಿಪ್ ಎಂಜಾಯ್ ಮಾಡಿಕೊಂಡು ಕುಡಿಬೇಕಾಗತ್ತೆ. ಒಂದೇ ಸರಿ ಗಟ್ಟಗಟ್ಟ ಅಂತ ಕುಡಿದಿರಾ ಸ್ವಲ್ಪ ಗ್ಯಾಪ್ನ ತೊಗೊಂಡು ಪ್ಲೆಸೆಂಟಾಗಿ ಕುಡಿಯೋದ್ರಿಂದ ಬಾಡಿಗೆ ಕರೆಕ್ಟಾಗಿ ಅಬ್ಸರ್ವ್ ಆಗುತ್ತೆ. ಜ್ಯೂಸ್ನ ಎಂಜಾಯ್ ಮಾಡಬೇಕು ಅಂದರೆ ಫಸ್ಟ್ ಅಡುಗೆ ಮನೆ ಕ್ಲೀನ್ ಆಗಿರಬೇಕು. ಸೊ ಈಗ ನಾನು ಜ್ಯೂಸ್ ಮಾಡೋದಕ್ಕೆ ಏನೇನು ಉಪಯೋಗಿಸಿದ್ದೆ ಆ ಒಂದು ಗ್ಲಾಸಸ್ ಇರ್ಬೋದು, ಮಿಕ್ಸಿ ಜಾರ್, ಬೌಲ್ಸ್ ಎಲ್ಲದನ್ನು ಕೂಡ ನೀಟಾಗಿ ವಾಶ್ ಮಾಡಿ ಇಟ್ಬಿಟ್ರೆ ಕಿಚನ್ನು ಕೂಡ ನೀಟಾಗಿರುತ್ತೆ. ನಾನು ತೊಗೊಳ್ಳೋವಂಥ ಡಿಟಾಕ್ಸ್ ವಾಟರ್ ಇರ್ಬೋದು ಅಥವಾ ಜ್ಯೂಸ್ ಇರ್ಬೋದು ನಾನು ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ಬೋದು ಅನ್ನೋದ್ರಿಂದ ಒಂದು ಸರಿ ನಾನು ಜ್ಯೂಸ್ ಮಾಡೋಕ್ಕೆ ಉಪಯೋಗಿಸಿರೋದನ್ನೆಲ್ಲ ಕೂಡ ನೀಟಾಗಿ ವಾಶ್ ಮಾಡಿ ಸೈಡ್ಗೆ ಇಟ್ಬಿಟ್ಟು ಈಗ ಕೌಂಟರ್ ಏನಿರುತ್ತೆ ಕೌಂಟರ್ನ ಕೂಡ ಒಂದು ಸರಿ ಒರೆಸ್ತಾ ಇದ್ದೀನಿ. ಈ ಒಂದು ಜ್ಯೂಸ್ನ ತೊಗೊಳೋದ್ರಿಂದ ನಮ್ಮ ಬಾಡಿಗೆ ತುಂಬಾ ಬೆನಿಫಿಟ್ಸ್ ಅನ್ನೋದು ಇದೆ. ಇದರಲ್ಲಿ ನೆಲ್ಲಿಕಾಯಿ ಕೂಡ ಯೂಸ್ ಮಾಡಿರೋದ್ರಿಂದ ಕೂದಲುದ್ರೋ ಸಮಸ್ಯೆ ಯಾರಾದರೂ ಫೇಸ್ ಮಾಡ್ತಾ ಇದ್ದರೆ ಅವ್ರಿಗೆ ಕ್ರಮೇಣವಾಗಿ ಕೂದಲುದ್ರೋ ಅಂಥದ್ದು ಕಡಿಮೆ ಆಗುತ್ತೆ. ಇದರಲ್ಲಿ ಕುಕುಂಬರ್ ಕೂಡ ಯೂಸ್ ಮಾಡಿರೋದ್ರಿಂದ ಒಳ್ಳೆ ಬಾಡಿಗೆ ಡಿಟಾಕ್ಸಿಫೈ ರೀತಿಯಲ್ಲಿ ವರ್ಕ್ ಆಗುತ್ತೆ. ಬಾಡಿಯಲ್ಲಿ ಬೇಡದೇ ಇರುವಂತಹ ವೇಸ್ಟ್ ಪಾರ್ಟಿಕಲ್ಸ್ ಎಲ್ಲ ಏನಿರುತ್ತೆ ಅದೆಲ್ಲ ತೆಗೆದಾಕೋದಕ್ಕೆ ಇದು ಹೆಲ್ಪ್ಫುಲ್ ಮಾಡುತ್ತೆ. ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಈ ರೀತಿ ಜ್ಯೂಸಸ್ನ ತಗೊಳ್ಳೋದ್ರಿಂದ ಕಡಿಮೆ ಇರುತ್ತೆ, ಬ್ಯಾಲೆನ್ಸ್ ಆಗೇ ಇರುತ್ತೆ. ಈಗಿರುವಂತಹ ಹರಿಬರಿ ಲೈಫಲ್ಲಿ ಮಕ್ಕಳ ಜೊತೆಗೆ ನ್ಯೂಕ್ಲಿಯರ್ ಫ್ಯಾಮಿಲೀಸಲ್ಲಿರುವಂಥವರು ಕಪಲ್ಸ್ ಟೈಮ್ನ ಸ್ಪೆಂಡ್ ಮಾಡಬೇಕಂದ್ರೂ ಕೂಡ ಆ ಒಂದು ಟೈಮ್ನ ನಾವೇ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಕಾಫಿ ಕುಡಿಯುವಂಥ ಟೈಮ್ ಇರ್ಬೋದು ಅಥವಾ ಈಗ ಡಿಟಾಕ್ಸ್ ವಾಟರ್ ಕುಡಿತಾ ಇದ್ವಲ್ಲ ಈ ಒಂದು ಟೈಮ್ ಇರ್ಬೋದು. ಈ ಒಂದು ಟೈಮ್ನ ಕಪಲ್ಸ್ ಟೈಮ್ ಅಂತಲೇ ಇಟ್ಕೊಂಡು ಒಂದು 5-10 ನಿಮಿಷ ಆದರೂ ಕೂಡ ಇಂಪಾರ್ಟೆಂಟ್ ಆಗಿ ಹೆಲ್ತಿಯಾಗಿರುವಂಥ ಕನ್ವರ್ಸೇಷನ್ ಅನ್ನೋದು ಮಾಡ್ಕೊಳ್ಬೋದು ಅಂತ ಅಂದ್ಕೊಳ್ತೀನಿ. ಆದಷ್ಟು ಪಾತ್ರೆ ತೊಳೆಯೋಕ್ಕೆ ಯಾರ್ಯಾರಿಗೆ ಇಷ್ಟ ಇರಲ್ವೋ ಅಂತ ಅವರು ನಾವು ಯಾವುದಾದ್ರೂ ಒಂದು ವೆಸಲ್ನ ಯೂಸ್ ಮಾಡಿದ್ದೀವಿ ಅಂತ ಅಂದರೆ ಆ ಒಂದು ವೆಸಲ್ನ ಯೂಸ್ ಮಾಡಿದ ಕೂಡಲೇ ಇಮಿಡಿಯೇಟಾಗಿ ವಾಶ್ ಮಾಡೋದ್ರಿಂದ ಪಾತ್ರೆಗಳು ಕಡಿಮೆ ಬೀಳುತ್ತೆ. ಈಗ ನಾನು ನೈಟಲ್ಲಿ ಏನೇನು ವೆಸಲ್ಸ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ ಅದೆಲ್ಲ ಕೂಡ ಪೂರ್ತಿಯಾಗಿ ಡ್ರೈ ಆಗಿದೆ. ಈಗ ಅದನ್ನೆಲ್ಲ ಕೂಡ ಅದರ ಪ್ಲೇಸಲ್ಲಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ವೆಸಲ್ಸು ಈ ರೀತಿ ಬಾಸ್ಕೆಟಲ್ಲಿ ಹಾಕಿದಾಗ ತಳದಲ್ಲಿರುವಂಥ ಪಾತ್ರೆಗಳಲ್ಲಿ ತೇವ ಅನ್ನೋದು ಸರಿಯಾಗಿ ಒಣಗಿರಲ್ಲ. ಸೊ ಅಂಥದ್ದನ್ನು ನಾನು ಈ ರೀತಿ ಹಾಟ್ ಸ್ಟ್ಯಾಂಡ್ ಮೇಲೆ ಇಟ್ಕೊಂಡು ಒಂದು 5-10 ನಿಮಿಷ ಆದಮೇಲೆ ಒಂದು ಬಟ್ಟೆಯಿಂದ ಒರೆಸಿ ಎತ್ತಿಡ್ತೀನಿ. ಆಗ ಕಬೋರ್ಡ್ಸಲ್ಲಿ ಫಂಗಸ್ ಎಲ್ಲ ಕೂಡ ಫಾರ್ಮ್ ಆಗ್ದಿರ ಇರುತ್ತೆ. ಒಂದು ವೇಳೆ ತೇವ ಇರುವಂತಹ ವೆಸಲ್ಸ್ನ ಕಬೋರ್ಡ್ಸ್ ಒಳಗಡೆ ಇಟ್ವಿ ಅನ್ನೋದಾದರೆ ಆ ಒಂದು ವೆಟ್ನೆಸ್ಸಿಂದನೇ ತುಂಬ ಡೇಂಜರಸ್ ಆಗಿರುವಂಥ ಪ್ರಾಬ್ಲಮ್ನ ಫೇಸ್ ಮಾಡುವಂತಹ ಚಾನ್ಸ್ ಇರುತ್ತೆ. ನೆಕ್ಸ್ಟು ಡೈಲಿ ಮಾರ್ನಿಂಗ್ ರೊಟೀನಲ್ಲಿ ಇದು ಕೂಡ ಒಂದು ಭಾಗ ಅಂತಲೇ ಹೇಳ್ಬೋದು. ಡೈಲಿ ಕೂಡ ಒಂದು ಲೋಡ್ ಆಫ್ ಲಾಂಡ್ರಿನ ಮಿಷಿನ್ಗೆ ಹಾಕ್ತಾ ಇರ್ತೀನಿ. ಸೊ ಇವತ್ತು ಕೂಡ ಎಲ್ಲ ಬಟ್ಟೆಗಳನ್ನ ಮಿಷಿನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಇದಕ್ಕೆ ಸಂಬಂಧಪಟ್ಟಿರುವಂಥ ರೊಟೀನ್ ಫಿಕ್ಸ್ ಆಗಿರುತ್ತೆ. ಬೆಡ್ಶೀಟ್ಸ್ ಇರ್ಬೋದು, ಟವಲ್ಸ್ ಇರ್ಬೋದು, ಈ ರೀತಿ ಎಲ್ಲ ಕೂಡ ನನ್ನದೇ ಆದಂತಹ ಪದ್ಧತಿಯಲ್ಲಿ ನಾನು ವಾಶ್ಗೆ ಹಾಕ್ಕೊಳ್ತಾ ಇರ್ತೀನಿ. ಇದಕ್ಕೆ ಸಂಬಂಧಪಟ್ಟಿರುವಂಥ ವೀಡಿಯೋಸ್ನ ಕೂಡ ಈಗಾಗಲೇ ಶೇರ್ ಮಾಡಿದ್ದೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಲಾಂಡ್ರಿ ಟಿಪ್ಸ್ ಅನ್ನೋ ಒಂದು ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ಡೀಟೇಲ್ ಆಗಿರುವಂಥ ವೀಡಿಯೋಸ್ನ ನೀವು 1 by 1 ನೋಡ್ಬೋದು. ವಾಷಿಂಗ್ ಮಿಷಿನ್ನ ಯಾವ ರೀತಿ ವಾಶ್ ಮಾಡುವಂಥದ್ದು ಇರ್ಬೋದು ಅಥವಾ ಬಟ್ಟೆಗಳನ್ನ ಯಾವ್ಯಾವ ರೀತಿ ವಾಶ್ ಮಾಡ್ಬೋದು ಅನ್ನೋದನ್ನು ಆ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇನ್ನು ಮಾರ್ನಿಂಗ್ ಅಂದ್ರೇ ಫ್ಲೋರ್ ಎಲ್ಲ ಕೂಡ ಕ್ಲೀನ್ ಮಾಡಬೇಕಾಗತ್ತೆ ಅಲ್ವಾ. ಒಂದು ಕಡೆ ನನ್ನ ರೊಟೀನ ನಾನು ಫಾಲೋ ಮಾಡ್ತಾ ಇದ್ದರೆ ಇನ್ನೊಂದು ಕಡೆ ನಮ್ಮ ಹೆಲ್ಪರ್ ಕೂಡ ಅವರ ರೊಟೀನ ಅವರು ಫಾಲೋ ಮಾಡ್ತಾ ಹೋಗ್ತಾರೆ. ನಮ್ಮ ಮನೆಯಲ್ಲಿ 2 ಮಕ್ಕಳಿರೋದ್ರಿಂದ ಒಬ್ಬೊಬ್ಬರನ್ನ ಒಂದೊಂದು ಟೈಮಲ್ಲಿ ಸ್ಕೂಲ್ಗೆ ಕಳಿಸ್ಬೇಕಾಗತ್ತೆ. ಸೊ ಅವ್ರದ್ದೇ ಆದಂತಹ ರೊಟೀನ್ಸ್ನ ಫಾಲೋ ಮಾಡಿಕೊಂಡು ನನ್ನ ಕೆಲಸಗಳನ್ನ ಕೂಡ ನಾನು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇರ್ತೀನಿ. ಈಗ ನಮ್ಮ ಗೊಂಬೆನ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ರೆಡಿ ಎಲ್ಲನೂ ಮಾಡಬೇಕಾದ್ರೆ ಸ್ವಲ್ಪ ಪೇಷನ್ಸಿಂದ ಮಾಡಬೇಕಾಗತ್ತೆ. ಸ್ವಲ್ಪ ಪುಟ್ಟ ಮಕ್ಕಳಾಗಿರೋ ಕಾರಣ ಅವ್ರದ್ದೇ ಆದಂತಹ ಫೀಲಿಂಗ್ಸ್ನ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ. ಅವ್ರು ಹೇಳೋ ಅಂಥದ್ದನ್ನು ನಾವು ಸೈಲೆಂಟಾಗಿ ಕೇಳಿಸ್ಕೊಂಡ್ರೆ ಓಕೆ, ಇಲ್ಲ ನಾವು ಅವ್ರು ಹೇಳೋದಕ್ಕೆಲ್ಲ ಕೂಡ ನೋ ಅಂತ ಹೇಳ್ತಾ ಇದ್ದೀವಿ ಅನ್ನೋದಾದರೆ ಬೆಳಗ್ಗಿನ ಜಾವನೇ ಅಳು ಅನ್ನೋದು ಶುರು ಆಗಿಬಿಡ್ರೆ ಅಲ್ವಾ. ನಿಮ್ಮ ಮನೇಲಿ ಕೂಡ ಇದೇ ಥರ ಆಗುತ್ತಾ? ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ಈಗ ನಾನು ಆಗಲೇ ನೆನೆಸಿಟ್ಟಿರೋ ಅಂತಹ ರವೆ ಮತ್ತು ಅವಲಕ್ಕಿನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ಪಾಂಜಿ ಆಗಿರುವಂಥ ಸೆಟ್ ದೋಸೆ ಮಾಡ್ತಾ ಇರೋದ್ರಿಂದ ಈ ಎರಡನ್ನ ಕೂಡ ಅಂದರೆ ನೆನೆಸಿಟ್ಟಿರುವಂಥ ರವೆ ಮತ್ತು ಅವಲಕ್ಕಿ ಎರಡನ್ನ ಕೂಡ ಮಿಕ್ಸಿಗೆ ಹಾಕ್ಕೊಂಡು ನಾರ್ಮಲಾಗಿ ನಾವು ದೋಸೆ ಬೆಟರ್ನ ಯಾವ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಸ್ಮೂತಾಗಿ ಹಾಕ್ಕೊಳ್ತೀವಿ ಅದೇ ಥರನೇ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾನು ಹಾಲನ್ನ ಬಿಸಿ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಸ್ಟವ್ ಮೇಲೆ ಫಸ್ಟ್ಗೆ ಹಾಲು ಇಡಬೇಕು ಅಂತ ಹೇಳ್ತಾರಲ್ವ, ಸೊ ಅದಕ್ಕೋಸ್ಕರ ಹಾಲನ್ನ ನಾನು ಇಟ್ಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ನಾರ್ಮಲ್ ದೋಸೆ ಬ್ಯಾಟರ್ ಥರನೇ ಇದು ಕೂಡ ಸ್ವಲ್ಪ ಸ್ಮೂತಾಗಿ ಮಿಕ್ಸಿಗೆ ಹಾಕ್ಕೊಳ್ಬೇಕಾಗತ್ತೆ. ನಾವು ನೆನೆಸಿಟ್ಟಿರೋದ್ರಿಂದ ಈಸಿಯಾಗಿ ಬೇಗ ಮಿಕ್ಸಿ ಆಗಿಬಿಡುತ್ತೆ, ಗ್ರೈಂಡ್ ಆಗಿಬಿಡುತ್ತೆ. ನೋಡ್ತಾ ಇದ್ದೀರಲ್ವ, ಇನ್ನು ಮಿಕ್ಸಿ ಜಾರ್ ತೊಳೆದಿರೋಂಥ ನೀರೆಲ್ಲ ಕೂಡ ಹಾಕ್ತಾ ಇಲ್ಲ. ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಇರೋದ್ರಿಂದ ಮಿಕ್ಸಿ ಜಾರಲ್ಲಿರೋಂತಹ ಸ್ವಲ್ಪ ಪಾರ್ಟಿಕಲ್ಸ್ ಏನು ಉಳ್ಕೊಂಡಿದೆ ಅದನ್ನು ಕೂಡ ಯಾವ ರೀತಿ ಯೂಸ್ ಮಾಡ್ಕೊಳ್ತೀನಿ ಅನ್ನೋದು ಕೂಡ ಶೇರ್ ಮಾಡ್ತೀನಿ. ಫಸ್ಟಿಗೆ ಇದರಲ್ಲಿ ಸ್ವಲ್ಪ ಉಪ್ಪು ಮತ್ತು ಸೋಡಾನ ಹಾಕ್ಬಿಟ್ಟು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ.
ಒಂದು 5ರಿಂದ 15 ನಿಮಿಷ ಇದ್ದರೆ ಸಾಕಾಗುತ್ತೆ. ಅದಾದಮೇಲೆ ನಾವು ದೋಸೆನ ಹಾಕ್ಕೊಳ್ಬೋದು. ಈಗ ನೋಡ್ತಾ ಇದ್ದೀರಲ್ವ, ಆ ಒಂದು ಮಿಕ್ಸಿ ಜಾರ್ನ ತೊಳೆದ್ಬಿಟ್ಟು ಆ ನೀರನ್ನ ಒಂದು ಬೌಲಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದು ಏನಕ್ಕೆ ಅನ್ನೋದು ಕೂಡ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ. ಸೆಟ್ ದೋಸೆಗೆ ಕಾಂಬಿನೇಷನ್ ಆಗಿ ಪೀನಟ್ ಚಟ್ನಿನ ಮಾಡ್ತಾ ಇದ್ದೀನಿ. ಕಡಲೆ ಬೀಜನ ಉರಿಯೋದಕ್ಕೋಸ್ಕರ ಮೈಕ್ರೋವೇವಲ್ಲಿ ಇಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇರ್ತೀರಲ್ವ, ಮೈಕ್ರೋವೇವ್ನ ಯಾವ ರೀತಿ ಉಪಯೋಗಿಸ್ತೀರಾ ತಿಳಿಸ್ಕೊಡಿ ಅಂತ. ಆಗಾಗ ನಾನು ಆ್ಯಡ್ ಮಾಡ್ತಾನೆ ಇರ್ತೀನಿ. ನೀವು ವಿಡಿಯೋ ಪೂರ್ತಿವರೆಗೂ ನೋಡಿದಾಗ ಮಾತ್ರನೇ ಈ ಒಂದು ಟಿಪ್ಸ್ ಎಲ್ಲ ಕೂಡ ನಿಮಗೆ ಸಿಗುತ್ತೆ. ಕಡಲೆ ಬೀಜನ ಮೈಕ್ರೋವೇವಲ್ಲಿ ಉರಿಯೋಕ್ಕೆ ಇಟ್ಟು ಈ ಕಡೆ ನಾನು ಕಾಫಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಅಷ್ಟರಲ್ಲಿ ನಮ್ಮ ಹೆಲ್ಪರ್ ಕೆಲಸ ಎಲ್ಲ ಕೂಡ ಮುಗ್ದಿತ್ತು. ಅವ್ರು ಹೋಗೋದಕ್ಕಿಂತ ಮುಂಚೆ ಡೈಲಿ ಕೂಡ ಒಂದ್ಸರಿ ಕಾಫಿ ಕೊಟ್ಟು ಅಭ್ಯಾಸ. ಅವ್ರಿಗೂ ಕೂಡ ಈಗ ಕಾಫಿನ ಕೊಟ್ಟು ನನ್ನ ರೊಟ್ಟಿನ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಈಗ ಕಾಸಿರೋಂಥ ಹಾಲನ್ನ ನಾನು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಇನ್ನು ಆಗಲೇ ತೋರಿಸಿದ್ದೆ ಅಲ್ವಾ ಎಲ್ಲ ವೆಸಲ್ಸ್ನ ನಾನು ಇಲ್ಲಿ ಇಟ್ಟಿದ್ದೀನಿ ಅಂತ. ಕೆಲವೊಂದು ಒಣಗದೇ ಇರೋವಂಥದ್ದನ್ನು ನಾನು ಈ ರೀತಿ ಹಾಟ್ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೆ. ಈಗ ನಾನು ಅದನ್ನೆಲ್ಲ ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ. ಒಂದು ವೇಳೆ ತೇವಾಂಶ ಏನಾದರೂ ಇತ್ತು ಅನ್ನೋದಾದರೆ ಒಂದು ಟವಲ್ನ ಇಟ್ಕೊಂಡಿರ್ತೀನಿ. ಅದರಿಂದ ನೀಟಾಗಿ ಒರೆಸ್ಬಿಟ್ಟು ಎಲ್ಲ ಬಾಕ್ಸಸ್ನ ಈ ರೀತಿಯಾಗಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಮೈಕ್ರೋವೇವಲ್ಲಿ ಇಟ್ಟಿರೋವಂಥ ಕಡಲೆ ಬೀಜ ಕೂಡ ಚೆನ್ನಾಗಿ ಫ್ರೈ ಆಗಿತ್ತು. ನೋಡ್ತಾ ಇದ್ದೀರಲ್ವ, ಸಿಪ್ಪೆ ಸಮೇತ ನೀಟಾಗಿ ಬರ್ತಾ ಇದೆ. ಬಟ್ ನಾನು ಚಟ್ನಿ ಮಾಡಬೇಕಾದ್ರೆ ಸಿಪ್ಪೆ ಜೊತೆಗೇ ಹಾಕ್ತೀನಿ. ನೈಟಲ್ಲಿ ಕೆಲವೊಂದು ಸರಿ ಬೇಗ ಮಕ್ಕಳು ಮಲಗಿರೋ ಅಂಥ ಟೈಮಲ್ಲಿ ಬೆಳಗಿನ ಜಾವ ಹೋಮ್ವರ್ಕ್ ಅನ್ನೋದು ಮಾಡಿಸ್ತಿರ್ತೀವಿ. ಈಗ ಹೋಮ್ವರ್ಕ್ ಕೂಡ ಮಾಡಿಸ್ಕೊಂಡು ಜೊತೆಗೆ ನಾನು ಕೂಡ ಕಾಫಿನ ಎಂಜಾಯ್ ಮಾಡ್ತಾ ಇದ್ದೀನಿ. ಕೆಲವೊಂದು ಸರಿ ಆಲ್ಮೋಸ್ಟ್ ನಾನು ತಿಂಡಿ ಆದಮೇಲೆ ಕಾಫಿ ಕುಡಿಯೋಕ್ಕೆ ಇಷ್ಟಪಡ್ತೀನಿ. ಬಟ್ ಈಗ ನಾನು ಮೇಡ್ಗೆ ಮಾಡಬೇಕಾದ್ರೆ ನಾನು ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೆ. ಟೇಸ್ಟಿಯಾಗಿರುವಂಥ ಚಟ್ನಿಗೋಸ್ಕರ ನಾನು ಹುರಿದಿರುವಂಥ ಕಡಲೆ ಬೀಜ ಮತ್ತು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣಸಿನಕಾಯಿ, ಕರಿಬೇವು, ಉಪ್ಪು, ರುಚಿಗೆ ತಕ್ಕಷ್ಟು ಹುಣಸೆ ಹಣ್ಣು ಕೂಡ ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ನಾನು ಮಿಕ್ಸಿ ಮಾಡ್ಕೊಳ್ಬೇಕಾದ್ರೂ ಸ್ವಲ್ಪ ತರಿಯಾಗೆ ಮಾಡ್ಕೊಳ್ತೀನಿ ಚಟ್ನಿ. ನಾರ್ಮಲಾಗಿ ಗ್ರೈಂಡರ್ಗೆ ಹಾಕಿದಾಗ ಅಥವಾ ಒರಳಲ್ಲಿ ರುಬ್ಬಿದಾಗ ಯಾವ ಥರ ಇರುತ್ತೋ ಅದೇ ರೀತಿ ಟೇಸ್ಟ್ ಇರುತ್ತೆ ಅನ್ನೋದ್ರಿಂದ. ತವಾನ ನಾನು ಸ್ಟವ್ ಮೇಲೆ ಇಟ್ಟು ಫ್ಲೇಮ್ನ ಐಯಲ್ಲಿಟ್ಟಿದ್ದೀನಿ. ಕಾರಣ ನಾನು ಯೂಸ್ ಮಾಡ್ತಾ ಇರೋವಂಥದ್ದು ಕ್ಯಾಸ್ಟ್ ಐರನ್ ತವ. ಅದನ್ನು ನಾವು ಕರೆಕ್ಟಾಗಿ ಸೀಸನಿಂಗ್ ಮಾಡ್ಕೊಂಡಾಗ ಮಾತ್ರನೇ ದೋಸೆ ಇರ್ಬೋದು ಅಥವಾ ನಾವು ಏನು ಮಾಡ್ತೀವಿ ಅದ್ರ ಮೇಲೆ ಅದು ಕರೆಕ್ಟಾಗಿ ಬರುತ್ತೆ. ನಾನ್ ಸ್ಟಿಕ್ ತವ ಥರ ಆಗಬೇಕು ಅನ್ನೋದಾದರೆ ಫಸ್ಟಿಗೆ ತವಾನ ನಾವು ಐ ಫ್ಲೇಮಲ್ಲಿ ಹೀಟ್ ಮಾಡ್ಕೊಳ್ಬೇಕಾಗುತ್ತೆ. ಪೂರ್ತಿ ಚೆನ್ನಾಗಿ ಹೀಟಾಗಿ ಹೊಗೆ ಥರ ಬರ್ತಾ ಇರುತ್ತೆ. ಆಗ ನಾವು ಸ್ಟವ್ನ ಆಫ್ ಮಾಡಿಬಿಟ್ಟು ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಕಾಗತ್ತೆ. ಈಗ ನೋಡಿ, ಹೊಗೆ ಚೆನ್ನಾಗಿ ಬರ್ತಾ ಇದೆ. ಸ್ಟವ್ನ ಆಫ್ ಮಾಡಿ ಪೂರ್ತಿ ತಣ್ಣಗಾಕಕ್ಕೆ ಬಿಟ್ಟಿದ್ದೀನಿ. ಪೂರ್ತಿ ತಣ್ಣಗಾದಮೇಲೆ ನೆಕ್ಸ್ಟು ನಾನು ಸ್ಟವ್ನ ಆನ್ ಮಾಡಿಕೊಂಡು ಈಗ ನಾನು ಸ್ಪಾಂಜಿಯಾಗಿರುವಂಥ ದೋಸೆಗಳನ್ನ ಹಾಕ್ಕೊಳ್ತೀನಿ. ಬಟ್ ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಬ್ಯಾಟರ್ ಕನ್ಸಿಸ್ಟೆನ್ಸಿ ಸ್ವಲ್ಪ ನೀರನ್ನೋದು ಜಾಸ್ತಿ ಆಗಿದೆ. ಇಂಥ ಟೈಮಲ್ಲಿ ನಾನು ಕೆಲವೊಂದು ಸರಿ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ತೀನಿ ಅಥವಾ ದೋಸೆಗಂತಲೇ ಪ್ರೀಮಿಕ್ಸ್ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಈಗಾಗಲೇ ಆ ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ. ಅದನ್ನಾದರೂ ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ. ಫಸ್ಟು ನಾನು ಪುಟ್ಟದಾಗಿರುವಂಥ ದೋಸೆನ ಹಾಕ್ತಾ ಇದ್ದೀನಿ. ಯಾವಾಗಲೂ ಕೂಡ ಇದೊಂದು ಅಭ್ಯಾಸ ಆಗಿಬಿಟ್ಟಿದೆ. ಫಸ್ಟು ದೋಸೆನ ಪುಟ್ಟದಾಗೆ ಹಾಕ್ತೀನಿ. ಇನ್ನು ಪುಟ್ಟದಾಗಿ ಹಾಕೋಕ್ಕೆ ಇನ್ನೊಂದು ಕಾರಣ ಕೂಡ ಇದೆ. ಈ ರೀತಿ ಇಂಟ್ರೆಸ್ಟಿಂಗ್ ಆಗಿ ಹಾಕ್ಕೊಟ್ಟಾಗ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಯಾವಾಗಲೂ ಕೂಡ ನಾರ್ಮಲ್ ಆಗಿರುವಂಥ ದೊಡ್ಡದಾಗಿರುವಂಥ ದೋಸೆ ಹಾಕೋ ಬದಲಾಗಿ ಮಕ್ಕಳಿಗೆ ಕೊಡಬೇಕಾದ್ರೆ ಈ ರೀತಿ ಪುಟ್ಟದಾಗಿರುವಂಥ ದೋಸೆನ ಹಾಕ್ಕೊಡ್ತಾ ಇರ್ತೀನಿ. ಈಗ ಲಂಚ್ ಬಾಕ್ಸ್ ಪ್ಯಾಕಿಂಗ್ ಕೂಡ ಒಂದು ಕಡೆ ನಡೀತಾನೆ ಇದೆ. ಮಕ್ಕಳ ಲಂಚ್ ಬಾಕ್ಸ್ಗೋಸ್ಕರ ನಾನು ದೋಸೆನ ಕೂಡ ತುಂಬ ಪುಟ್ಟದಾಗಿ ಹಾಕ್ಕೊಡ್ತೀನಿ. ಈ ರೀತಿ ಹಾಕಿದಾಗ ಬಾಕ್ಸಲ್ಲೂ ಕೂಡ ಕರೆಕ್ಟಾಗಿ ಫಿಟ್ ಆಗುತ್ತೆ ಮತ್ತು ಅವರು ಕೂಡ ಇಂಟ್ರೆಸ್ಟಿಂಗ್ ಆಗಿ ಲಂಚ್ ಬಾಕ್ಸಲ್ಲಿ ಏನೇನು ಹಾಕಿದೀವೋ ಅದೆಲ್ಲ ಕೂಡ ಖಾಲಿ ಮಾಡ್ಕೊಂಡು ಬರ್ತಾರೆ. ಲಂಚ್ ಬಾಕ್ಸ್ಗೆ ಹಾಕಬೇಕಾದ್ರೂ ಕೂಡ ಅವ್ರಿಗೆ ತೋರಿಸ್ಬಿಟ್ಟೆ ಹಾಕಬೇಕಾಗತ್ತೆ. ನೋಡ್ತಾ ಇದ್ದೀರಲ್ವ. ಇನ್ನು ಇದು ಫುಡ್ ಗ್ರೇಡ್ ಕ್ವಾಲಿಟಿ ಇರುವಂಥ ಟಪ್ಪರ್ವೇರ್ ಬಾಕ್ಸಲ್ಲೇ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಬೇಡಿ ಅಂತ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟು ನಾನು ಸ್ಮಾಲ್ ಲಂಚ್ ಬಾಕ್ಸ್ ಮಾತ್ರನೇ ಕೊಡ್ತಾ ಇದ್ದೀನಿ. ಎವ್ರಿ ಡೇ ವಿತಿನ್ 10 to 11 o'clock ಒಳಗಡೆ ಅವ್ರಿಗೆ ಲಂಚ್ ಕೊಟ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಜಸ್ಟು ಸ್ಮಾಲ್ ಸ್ನ್ಯಾಕ್ಸ್ ಬಾಕ್ಸ್ ಮಾತ್ರನೇ. ನಮ್ಮ ಗೊಂಬೆಗೂ ಕೂಡ ತಿಂಡಿ ಹಾಕ್ಕೊಟ್ಬಿಟ್ಟು ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋ ಮಧ್ಯದಲ್ಲಿ ನಾನು ರಂಗೋಲಿ ಕೂಡ ಹಾಕಿ ಬಂದಿದ್ದೆ. ಈಗ ಆಲ್ಮೋಸ್ಟ್ ಟೈಮ್ 9 o'clock ಆಗಿದೆ. ಈಗ ಸ್ಕೂಲಿಗೆ ಕಳಿಸ್ಬಿಟ್ಟು ನೆಕ್ಸ್ಟ್ ರೊಟೀನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅವತ್ತಿನ ದಿನ ನನ್ನ ರೊಟೀನಲ್ಲಿ ಪೂಜಾ ರೂಮ್ ಡೀಪ್ ಕ್ಲೀನಿಂಗ್, ಪೂಜಾ ವೆಸಲ್ಸ್ ಎಲ್ಲ ಕೂಡ ಕ್ಲೀನ್ ಮಾಡೋವಂಥದ್ದಿತ್ತು. ಸೊ ಅದಕ್ಕೋಸ್ಕರ ನಾನು ಆ ಕ್ಲಿಪ್ಪಿಂಗ್ಸ್ ಎಲ್ಲ ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟಿರುವಂಥ ವೀಡಿಯೋನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಪೂಜಾ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡಿ ಪೂಜಾ ರೂಮ್ನೆಲ್ಲ ಡೀಪ್ ಕ್ಲೀನ್ ಮಾಡಬೇಕಂದ್ರೆ ತುಂಬ ಟೈಮ್ ಟೇಕಿಂಗ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನು ಮುಂಚೆನೇ ಬ್ರೇಕ್ಫಾಸ್ಟ್ ಅನ್ನೋದು ಮಾಡಿಬಿಡ್ತೀನಿ. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಕಾಫಿ ಮಾಡ್ಕೊಳ್ಳೋಣ ಅಂತ ಹಾಲನ್ನ ಸ್ಟವ್ ಮೇಲೆ ಇಟ್ಟಿದ್ದೆ. ಕೆಲವೊಂದು ಸರಿ ಈ ರೀತಿ ಆಗ್ತಾನೆ ಇರುತ್ತೆ ಅಲ್ವಾ, ನಾವು ಸಿಮ್ಮಲ್ಲಿ ಇಟ್ಟಿದ್ದೀವಿ ಅಂದ್ಕೊಳ್ತೀವಿ, ಬಟ್ ಆದರೂ ಕೂಡ ಹಾಲು ಅನ್ನೋದು ಉಕ್ಕೋಗ್ತಾ ಇರುತ್ತೆ. ಸ್ಟವ್ ಮೇಲೆ ಏನಾದರೂ ಈ ರೀತಿ ಉಕ್ತು ಅಂದಾಗ ಇಮ್ಮಿಡಿಯೇಟಾಗಿ ಕ್ಲೀನ್ ಮಾಡಿದ್ರೆ ಓಕೆ, ಇಲ್ಲ ಅನ್ನೋದಾದ್ರೆ ಜಾಸ್ತಿ ಟೈಮ್ ಅನ್ನೋದು ಇದನ್ನು ಕ್ಲೀನ್ ಮಾಡೋಕ್ಕೆ ಉಪಯೋಗಿಸ್ಕೊಳ್ಬೇಕಾಗತ್ತೆ. 10 to 20 ನಿಮಿಷ ಕೂಡ ಒಂದೊಂದ್ಸರಿ ಟೈಮ್ ಅನ್ನೋದು ಹಿಡಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಇಮ್ಮಿಡಿಯೇಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಈ ರೀತಿ ಒರೆಸಿದ್ದೆಲ್ಲ ಆದಮೇಲೆ ಒಂದ್ಸರಿ ನಾನು ಅಡುಗೆ ಮನೆನ ಕೂಡ ಕ್ಲೀನ್ ಮಾಡಿಬಿಡ್ತೀನಿ. ಅಡುಗೆ ಮನೆ ಕ್ಲೀನ್ ಮಾಡಬೇಕಾದ್ರೆ ಕಟ್ಟೆ ಮೇಲೆ ಏನೇನಿದೆಯೋ ಅದೆಲ್ಲ ಕೂಡ ತೆಗೆದು ಸೈಡ್ಗೆ ಇಟ್ಬಿಟ್ಟು ವಾಶ್ ಮಾಡಬೇಕಾಗಿರುವಂಥ ವೆಸಲ್ಸ್ನೆಲ್ಲ ಕೂಡ ಸಿಂಕಲ್ಲಿ ಹಾಕ್ಕೊಳ್ತಾ ಇರ್ತೀನಿ.
ಎಲ್ಲರ ರೊಟೀನ್ ಕೂಡ ಇದೇ ಥರ ಇರುತ್ತೆ. ಬಟ್ ಬೇರೆಯವ್ರ ಮನೆಯದು ನೋಡಬೇಕು ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲರಿಗೂ ಅಂತ ಅಂದ್ಕೊಳ್ತೀನಿ. ಇದು ಮಾನವ ಸಹಜ ಗುಣ ಅಂತಲೇ ಅಂದ್ಕೊಳ್ತಾ ಇದ್ದೀನಿ. ಈ ರೀತಿ ಕೌಂಟರ್ನೆಲ್ಲ ಕೂಡ ಕ್ಲೀನ್ ಮಾಡಿದ ಆದಮೇಲೆ ಈಗ ನಾನು ಆಗಲೇ ತೋರಿಸ್ದೆ ಅಲ್ವಾ, ನೀರೆಲ್ಲ ಕೂಡ ನಾನು ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ, ಮಿಕ್ಸಿ ಜಾರ್ ತೊಳೆದಿರೋಂಥ ನೀರೆಲ್ಲ ಕೂಡ. ಅದನ್ನು ಈಗ ನಾನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಮೊದಲು ನೋಡಿದ್ರಲ್ಲ ಕೌಂಟರ್ ಎಲ್ಲ ಕೂಡ ನೀಟಾಗಿದೆ, ಅಂದರೆ ಕಿಚನ್ ತುಂಬ ನೀಟಾಗಿ ಪ್ಲೆಸೆಂಟಾಗಿ ಇರುತ್ತೆ. ರಾತ್ರಿ ಟೈಮ್ ಮುದ್ದೆ ಮಾಡಿರುವಂಥದ್ದನ್ನು ನೆನೆಸಿಟ್ಟಿರ್ತೀವಲ್ವ, ಅದರಲ್ಲಿರುವಂಥ ನೀರು ಮತ್ತು ಈಗ ನಾನು ಅಕ್ಕಿ ಎಲ್ಲನೂ ದೋಸೆಗೆಲ್ಲ ರುಬ್ಬಬೇಕಾದ್ರೆ ಮಿಕ್ಸಿ ಜಾರಲ್ಲಿ ಇದ್ದಿದ್ದಂಥದ್ದೆಲ್ಲ ಕೂಡ ತೊಳೆದು ಒಂದು ಬೌಲಲ್ಲಿ ಹಾಕಿಟ್ಟಿದ್ದೆ. ಆ ನೀರನ್ನೆಲ್ಲ ಕೂಡ ಈ ರೀತಿ ಗಿಡಗಳಿಗೆ ಹಾಕೋಕ್ಕೆ ಉಪಯೋಗಿಸ್ಕೊಳ್ತೀನಿ. ಇದು ಒಂದು ಒಳ್ಳೆ ಫರ್ಟಿಲೈಸರ್ ಆಗಿ ವರ್ಕ್ ಆಗುತ್ತೆ. ಗಿಡಗಳು ಕೂಡ ತುಂಬ ಹೆಲ್ತಿಯಾಗಿ ಗ್ರೋ ಆಗೋ ಚಾನ್ಸ್ ಇರುತ್ತೆ. ಹೂವು ಬಿಡುವಂಥ ಗಿಡಗಳಲ್ಲೂ ಕೂಡ ಚೆನ್ನಾಗಿ ಹೂವು ಬರಬೇಕು ಅನ್ನೋದಾದರೆ ಈ ಒಂದು ವಾಟರ್ನ ಗಿಡಗಳಿಗೆ ಹಾಕಿ ನೋಡಿ. ಈಗಾಗಲೇ ಗಾರ್ಡನ್ಗೆ ಸಂಬಂಧಪಟ್ಟಿರುವಂಥ ವೀಡಿಯೋಸಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಬಟ್ ಆದರೂ ಕೂಡ ಹೊಸ ಮೆಂಬರ್ಸ್ ಅನ್ನೋದು ಆ್ಯಡ್ ಆಗ್ತಾ ಇರ್ತಾರೆ, ಅವ್ರಿಗೆ ಉಪಯೋಗ ಆಗುತ್ತೆ ಅನ್ನೋದ್ರಿಂದ ಇಲ್ಲೂ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಅಡುಗೆ ಮನೆಯೆಲ್ಲ ಕೂಡ ಕ್ಲೀನ್ ಆಗಿತ್ತಾಯಿತು. ಈಗ ನಾನು ಪೂಜೆಗೆ ಸಂಬಂಧಪಟ್ಟಿರುವಂಥ ತಯಾರಿ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಹೊಸ್ಲೆಲ್ಲ ಕೂಡ ಒಂದ್ಸರಿ ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ನಾನು ರಂಗೋಲಿ ಅನ್ನೋದು ಹಾಕ್ಕೊಳ್ತೀನಿ. ಯೂಶ್ವಲಿ ಈ ಒಂದು ಕೆಲಸನ ಬೆಳಗಿನ ಜಾವ ಮನೆ ಮುಂದೆ ನೀರು ಹಾಕ್ತೀವಲ್ವ ಆಗಲೇ ಮಾಡ್ಕೊಂಡ್ಬಿಡ್ತೀನಿ. ಬಟ್ ಇವತ್ತಿನ ದಿನ ನನಗೆ ಪೂಜೆಗೆ ಸಂಬಂಧಪಟ್ಟಿರುವಂಥ ರೊಟೀನ್ ಅನ್ನೋದು ಎಕ್ಸ್ಟ್ರಾ ಇತ್ತು ಅಂತ ಹೇಳ್ದೆ ಅಲ್ವಾ, ಕ್ಲೀನ್ ಮಾಡೋ ಅಂಥದ್ದೆಲ್ಲನೂ. ಸೊ ಅದಕ್ಕೋಸ್ಕರ ಈ ಒಂದು ಕೆಲಸನ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ನಾನು ಲಕ್ಷ್ಮೀ ದೇವಿಗೆ ಇಷ್ಟವಾಗಿರುವಂಥ ರಂಗೋಲಿನ ಹಾಕ್ತಾ ಇದ್ದೀನಿ. ನಿಮಗೂ ಕೂಡ ಏನಾದರೂ ಯೂಸ್ ಆಗುತ್ತೆ ಅನ್ನೋದ್ರಿಂದ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಸ್ವಲ್ಪ ಫಾಸ್ಟ್ ಫಾರ್ವರ್ಡಿಂಗಲ್ಲಿ ನಾನು ವೀಡಿಯೋನ ಹಾಕಿದ್ದೀನಿ. ನಿಮ್ಗೆ ಏನಾದರೂ ಬೇಕು ಅನ್ನೋದಾದರೆ ಸ್ವಲ್ಪ ಸ್ಲೋ ಮೋಷನಲ್ಲಿ ವೀಡಿಯೋನ ನೋಡಿ, ಆಗ ನೀಟಾಗಿ ಕ್ಲಿಯರಾಗಿ ಗೊತ್ತಾಗುತ್ತೆ. ತುಂಬ ಈಸಿಯಾಗಿ ಹಾಕ್ಕೊಳ್ಬೋದು ಈ ಒಂದು ರಂಗೋಲಿನ. ನಾನು ರಂಗೋಲಿ ಹಾಕುವಂಥ ಪೇಸ್ಟ್ ಬಗ್ಗೆ ಎಷ್ಟೇ ಸತಿ ಹೇಳಿದ್ರು ಕೂಡ ನಿಮ್ಮಲ್ಲಿ ಕೆಲವೊಬ್ರು ಕಮೆಂಟ್ ಮಾಡ್ತಾನೆ ಇರ್ತೀರಾ, ಈ ಒಂದು ಪೇಸ್ಟ್ ಏನು, ಯಾವುದು, ಎಲ್ಲಿ ತೊಗೊಂಡ್ರಿ ಅಂತೆಲ್ಲ ಕೂಡ. ಇದಕ್ಕೆ ಸಂಬಂಧಪಟ್ಟಿರುವಂಥ ಡೀಟೇಲ್ ವೀಡಿಯೋಸ್ನ ಈಗಾಗಲೇ ಶೇರ್ ಮಾಡಿದ್ದೀನಿ. ಈ ರೀತಿ ರಂಗೋಲಿ ಉಂಡೆ ನಿಮ್ಗೇನಾದ್ರು ಸಿಗಲ್ಲ ಅನ್ನೋದಾದರೆ ಅಕ್ಕಿಯಿಂದನೇ ಯಾವ ರೀತಿ ಈ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಳ್ಬೋದು ಅನ್ನೋದು ಕೂಡ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಪೂಜಾ ಟಿಪ್ಸ್ ಅನ್ನೋ ಒಂದು ಪ್ಲೇಲಿಸ್ಟಲ್ಲಿ ಸಿಗುತ್ತೆ, ಚೆಕ್ ಮಾಡಿ. ಈಗ ನೋಡಿ ರಂಗೋಲಿ ಎಲ್ಲ ಹಾಕಿದಾದಮೇಲೆ ಪೂರ್ತಿ ಒಣಗಿದಾದಮೇಲೆ ಪೇಂಟಲ್ಲಿ ಹಾಕೋ ರೀತಿಯಲ್ಲೇ ಕಾಣಿಸುತ್ತೆ. ಇದು ಪೇಂಟ್ ಅಲ್ಲ, ಬಟ್ ಆದರೂ ಕೂಡ ಪೇಂಟಲ್ಲಿ ಹಾಕಿದಾಗ ಯಾವ ರೀತಿ ಎಫೆಕ್ಟ್ ಇರುತ್ತೆ ಅದೇ ಥರನೇ ಕಾಣಿಸುತ್ತೆ. ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ ಅಲ್ವಾ? ಇಷ್ಟ ಇದ್ದರೆ ನೀವು ಕೂಡ ಒಂದ್ಸರಿ ಚೆಕ್ ಮಾಡಿ. ಮನೆ ಕೆಲಸ ಎಲ್ಲನೂ ಮುಗಿದು ಮನೆ ನೋಡೋಕ್ಕೆ ಪ್ಲೆಸೆಂಟಾಗಿ ಕ್ಲೀನಾಗಿ ಇದ್ದರೆ ಆ ಒಂದು ಡೇ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಅಲ್ವಾ? ತುಂಬ ಜನಕ್ಕೆ ಈ ಒಂದು ವ್ಯೂ ನೋಡೋಕ್ಕೇ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಮನೆಯಲ್ಲಿ ಎಲ್ಲ ಕ್ಲೀನಿಂಗ್ಸ್ ಎಲ್ಲ ಮುಗಿದಿದೆ. ಅಡುಗೆ ಮನೆ ಎಲ್ಲ ಕೂಡ ಕ್ಲೀನ್ ಮಾಡಿದ ಆದಮೇಲೆ ಈಗ ಪೂಜೆಗೆ ಸಂಬಂಧಪಟ್ಟಿರುವಂಥ ಹೂಗಳನ್ನ ಕಿತ್ಕೊಂಬರೋದಕ್ಕೋಸ್ಕರ ಗಾರ್ಡನ್ಗೆ ಹೋಗ್ತಾ ಇದ್ದೀನಿ. ಪೂಜಾ ರೂಮ್ ಡೀಪ್ ಕ್ಲೀನಿಂಗ್ ಎಲ್ಲನೂ ಇದ್ದಿದ್ದ ದಿವಸ ನಾನು ಸ್ವಲ್ಪ ಸಂಜೆ ಟೈಮೇ ಪೂಜೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಡೀಪ್ ಕ್ಲೀನಿಂಗ್ ಎಲ್ಲನೂ ಮಾಡಿ ಪೂಜಾ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ನನಗೆ ಹಾಫ್ ಡೇ ಆಗೇ ಹೋಗಿರುತ್ತೆ. ಆಗ ಪೂಜೆ ಮಾಡೋದಕ್ಕಿಂತ ಈವ್ನಿಂಗ್ ಟೈಮಲ್ಲಿ ಪೂಜೆ ಮಾಡ್ತೀನಿ. ಫಸ್ಟ್ ಮಾರ್ನಿಂಗೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಆಮೇಲೆ ನಾನು ಈವ್ನಿಂಗು ಪೂಜೆ ಅನ್ನೋದು ಸ್ಟಾರ್ಟ್ ಮಾಡ್ಕೊಳ್ತೀನಿ. ಪೂಜೆಗೆ ಬೇಕಾಗಿರುವಂಥ ಹೂಗಳನ್ನ ಕಿತ್ಕೊಳ್ತಾ ಇದ್ದೀನಿ. ಇನ್ನು ಬೇಗನೆ ಕಿತ್ಕೊಳ್ತಾ ಇರೋ ಕಾರಣ ಇದರಲ್ಲಿರುವಂಥ ಕೆಲವೊಂದು ಹೂಗಳನ್ನ ನಾನು ಹಾರ ಮಾಡೋದಕ್ಕೋಸ್ಕರ ಕೂಡ ಉಪಯೋಗಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಹೂಗಳನ್ನೆಲ್ಲ ತೆಗೆದಿದ್ದ ಆದಮೇಲೆ ಅದೇ ಟೈಮಲ್ಲಿ ನಾನು ಗಿಡಗಳಿಗೆ ಕೂಡ ನೀರನ್ನ ಹಾಕಿಬಿಟ್ಟು ಆಮೇಲೆ ಬಟ್ಟೆಗಳೆಲ್ಲ ಒಣಗಾಕಿ ಒಂದೇ ಸರಿ ನಾನು ಡೋರ್ನ ಕ್ಲೋಸ್ ಮಾಡ್ಕೊಂಬಂದರೆ ಟೆರೇಸ್ಗೆ ಮತ್ತೆ ಹೋಗೋಷ್ಟಿರಲ್ಲ. ಫಸ್ಟ್ ನೀವು ನೋಡಿದ್ರಲ್ವ, ನಾನು ತೋರಿಸ್ದೆ ಆಗಲೇ ಸ್ಟ್ರಾಬೆರಿ ಗಿಡ, ಅದರಲ್ಲಿ ಹೂವು ಮತ್ತು ಹಣ್ಣು ಅನ್ನೋದು ಬಿಡ್ತಾ ಇದೆ. ಒನ್ಸ್ ನಾನು ಗಾರ್ಡನ್ಗೆ ಬಂದಿದ್ದೀನಿ ಅನ್ನೋದಾದರೆ ಬಟ್ಟೆ ಒಣಗಾಕೋಂಥದ್ದಿರ್ಬೋದು, ಗಿಡಕ್ಕೆ ನೀರು ಹಾಕೋಂಥದ್ದಿರ್ಬೋದು, ಎಲ್ಲ ಕೆಲಸ ಕೂಡ ಒಂದೇ ಸರಿ ಮಾಡ್ಕೊಂಡು ಬರ್ತೀನಿ. ಸೊ ನಾನು ಬಾಡಿಗೆ ಮೆಣಸಿನ್ಕಾಯಿ ಬಿಟ್ಟಿರುವಂಥ ಕ್ಲಿಪ್ಪಿಂಗ್ಸ್ನ ಕೂಡ ತೆಗೆದಿದ್ದೆ, ಬಟ್ ಈ ವಿಡಿಯೋದಲ್ಲಿ ಹ್ಯಾಡ್ ಮಾಡೋಕ್ಕೆ ಆಗಿರಲಿಲ್ಲ. ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಅದನ್ನು ಕೂಡ ಹ್ಯಾಡ್ ಮಾಡ್ತೀನಿ. ತುಂಬೆ ಹೂವು ಮತ್ತು ಕನಕಾಂಬರ ಹೂವನ್ನ ಈ ರೀತಿಯಾಗಿ ಕಟ್ಟಿ ಇಟ್ಕೊಂಡಿದ್ದೀನಿ. ಐ ಹೋಪ್ ಈ ಒಂದು ರೊಟೀನ್ ಅನ್ನೋದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ಥರ ಇರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.